ಇದು ನಮ್ಮ ಹಳೆಯ ಕಾಲದ ತಿಂಡಿ ನೀರ್ಪುಂಡಿ. ಆರೋಗ್ಯಕ್ಕೆ ಕೂಡ ಒಳ್ಳೆಯದಿದು, ದೇಹಕ್ಕೆ ಕೂಡ ತಂಪು. ಹೇಗೆ ಮಾಡುವುದಂತ ನೋಡುವ. 2 ಲೋಟ ಅಕ್ಕಿ ತಗೊಂಡಿದ್ದೇನೆ, ಕುಚ್ಚಲಕ್ಕಿ ನೆನೆಸಿದ್ದು ತೊಳೆದಿಟ್ಟಿದ್ದೇನೆ. ಅದನ್ನೀಗ ಕಡಿಯುವ. 1 ಗಡಿ ತೆಂಗಿನಕಾಯಿ ತಗೊಂಡಿದ್ದೇನೆ, ಇದರ ಹಾಲು ತೆಗಿತೇನೆ ನಾನು. ಹಾಲಿನಲ್ಲಿ ಪುಂಡಿಯನ್ನು ಬೇಯಿಸುವ ಅಂತ. ಸ್ವಲ್ಪ ನೀರು ಹಾಕಿ ನೈಸಾಗಿ ಕಡಿಬೇಕು. ತೆಂಗಿನಕಾಯಿ ಹಾಲು ತೆಗೆದಾಯಿತು. ಈಗ ಅಕ್ಕಿ ಕಡಿಯುವ. ಅದೇ ಮಿಕ್ಸಿ ಜಾರಿಗೆ ಹಾಕುವ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ತಾ ಇದ್ದೇನೆ. ನೈಸಾಗಿದೆ. ಈಗ ಇದನ್ನು ಹಿಟ್ಟನ್ನು ಬಿಸಿ ಮಾಡುವ. ಕರ್ದದ್ದು ಸ್ವಲ್ಪ ನೀರಾಗಿದೆ ಹಾಗೆ. ಉಂಡೆ ಮಾಡಲಿಕ್ಕೆ ಹಿಟ್ಟು ಸ್ವಲ್ಪ ತಣ್ಣಗಾಗಲಿ. ಈಗ ತೆಂಗಿನ ಹಾಲನ್ನು ಕುದಿಸುವ. ಈಗ ಸಣ್ಣ ಸಣ್ಣ ಉಂಡೆ ಮಾಡುವ. ಉಂಡೆ ಮಾಡಿ ಇಟ್ಟಿದ್ದೇನೆ ನೋಡಿ. ಈಗ ಕುದಿ ಬರುವಾಗ ಉಂಡೆಯನ್ನು ಹಾಕಿದರೆ ಆಯಿತು. ತೆಂಗಿನ ಹಾಲಿಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು. ಹಾಲಿನಲ್ಲೇ ಬೇಯ್ತದೆ. ಕಡ್ದ ನೀರಿನಲ್ಲಿ ಕೂಡ ಬೇಯಿಸ್ಬೋದು. 1 ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ರುಚಿ ರುಚಿಯಾದ ನೀರು ಪುಂಡಿ ರೆಡಿ ಆಯಿತು ನೋಡಿ. ರೆಡಿ ಆಯಿತು ನಮ್ಮ ನೀರು ಪುಂಡಿ. ಚೆನ್ನಾಗಾಗಿದೆ. ಹೇಗೆ ಆಗಿದೆ ನೋಡುವ. ಸೂಪರ್ ಆಗಿದೆ.